ಫ್ರೆಂಡ್ಸ್, ನಮ್ನೆಲ್ಲ ದಿನ ನೋಡ್ಕೊಳ್ತೀರಾ. ಇದು ನಂದು ಬ್ಲಾಗ್. ನಾನು ಉರಿ ಡಾನ್ಸ್ ಚೀಪ್ ಮಾಡಿ ಕ್ಯೂ. ಇದು ಮಮ್ಮಂದು ಬ್ಲಾಗ್. ಇವತ್ತು ನನ್ನ ಬರ್ತ್ಡೇ. ವಿಚ್ ಮೀ. ಬೈ ಬೈ. See you. Tata. Hi friends, this is my first YouTube vlog. Friends, nobody choose. This is fast too. ಇವನು ನನ್ನ ಮಗ ಹರಿದಾಂಶ್. ನಾವಿರೋದು ಧಾರವಾಡದಲ್ಲಿ. ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಇದಾಗಿದೆ. ನನ್ನ ಬ್ಲಾಗ್ಗೆ ನೀವೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ತಪ್ಪಿದ್ರೆ ಕಾಮೆಂಟ್ ಮಾಡಿ. Yes, come on. Come on. Come on, Sunny. Come on. What's that? ನಾವು ಎಲ್ಲಿದ್ದೀವಿ ಅಂದ್ರೆ ಇವತ್ತು ನನ್ನ ಮಗನ್ ಬರ್ಡೇ ಸೆಲೆಬ್ರೇಷನ್ ಮಾಡಕ್ ಬಂದಿದ್ದೀವಿ. We are at Barbecue Nation. Come on, let's go. ಬಾ. Birthday ಎಲ್ಲಿಗೆ? ಅಲ್ಲಿ ಫಿಶ್. 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 ನೀವು ಫಿಶ್. ಪಾಪ ಫಿಶ್ ನೋಡಿದ್ರಿ? ಎಷ್ಟಿದೆ ಕೌಂಟ್ ಮಾಡು. 1 2 1 2 3. ನಾವ್ ಇವತ್ ಬಂದಿವಿ ಬಾರ್ಬಿಕ್ಯೂ ನೇಷನ್ ಹುಬ್ಳಿಗೆ. ವೆಜ್ ಅಂಡ್ ನಾನ್ ವೆಜ್ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ. ನೀವು ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಸೀ ಫುಡ್ ಸಿಗ್ತೈತಿ, ಫಿಶ್, ವೆಜ್, ನಾನ್ ವೆಜ್ ಎಲ್ಲ ಸಿಗುತ್ತೆ. ಎಸ್ಪೆಷಲಿ ಗ್ರಿಲ್ಸ್ ಅಂತೂ ಭಾಳ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ಇದ್ದವ್ರಿಗಂತೂ ಇದು ಕಾಮನ್ ಆಗ್ಬಿಟ್ಟಿರುತ್ತೆ. ಬಟ್ ನಮ್ಮ ಹುಬ್ಳಿಲಿ ಅಷ್ಟು ಇನ್ನೂ ಪರಿಚಯ ಇರಲ್ಲ. ನಾವಿರೋದು ಹುಬ್ಳಿ ಸಿನಿಪೋಲಿಸ್ ಮಾಲ್ ಇದೆಲ್ಲ, ಸ್ಮಾರ್ಟ್ ಬಜಾರ್ OSS ಅಂತ ಕಾಣುತ್ತಲ್ಲ, ಅದ್ರ ಆಪೋಸಿಟ್ ಇದೆ. OSS ಮಾಲ್ ಅಂತ ಕಾಣುತ್ತೆ, ಅದ್ರ ಆಪೋಸಿಟ್ ಬಾರ್ಬಿಕ್ಯೂ ನೇಷನ್ ಅಂತಿದೆ. ನೋಡ್ಬೋದು ನೀವು ಔಟ್ಲೆಟ್ ಎಲ್ಲ. ನಿಮ್ಗೆಲ್ಲ ಗೊತ್ತಿರೋಂಗೆ ಮುಂಚೆ ಎಲ್ಲ ಪ್ರೈಸಸ್ 899 ನಾನ್ ವೆಜ್ಜಿಗಿತ್ತು, 850 ವೆಜ್ಜಿಗಿತ್ತು. ಬಟ್ ಇವಾಗ ಪ್ರೈಸಸ್ ಎಲ್ಲ ಕಡಿಮೆ ಮಾಡಿದ್ದಾರೆ. ಇವತ್ತಿನ ಪ್ರೈಸ್ ಬಂದು ವೆಜ್ ಅದು ನಮ್ಮ ಹುಬ್ಳಿ ಒಳಗೆ 449 ಇದೆ, ಆ್ಯಂಡ್ ನಾನ್ ವೆಜ್ ಬಂದು 499 ಏನೋ ಇದೆ. ವೀಕೆಂಡ್ಸ್ ಅಲ್ಲೆಲ್ಲ ಫಸ್ಟ್ ಜಾಸ್ತಿ ಇರ್ತಾ ಇತ್ತು, ಬಟ್ ಈಗ ಇಲ್ಲಿನ ಕಂಡೀಷನ್ಸ್ಗೆ ಏನೋ ಗೊತ್ತಿಲ್ಲ, ಬಟ್ ಕಡಿಮೆ ಮಾಡಿದ್ದಾರೆ. ನೀವೆಲ್ಲರೂ ವಿಸಿಟ್ ಮಾಡ್ಬೋದು. ನಾನು ಒಳಗೆ ಹೋಗಿನೇ ಫುಡ್ ತಿಂತ ನಿಮಗೆ ಫುಡ್ ರಿವ್ಯೂ ಹೇಳ್ತೀನಿ. 6:30ಗೆ ಅಂತ ನಾವು ರಿಸರ್ವೇಶನ್ ಮಾಡಿದ್ವಿ. 6:30ಗೆ ಓಪನ್ ಇರುತ್ತೆ, 6:30ಗೆ ಫುಡ್ ರೆಡಿ ಇರುತ್ತೆ ಅಂತ ಹೇಳಿದ್ರು. ಬಟ್ ಈಗ 6:49 ಆಗಿದೆ. ಇನ್ನಾದರೂ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ ಎಷ್ಟೊತ್ತು ಮಾಡ್ತಾರೆ ಅಂತ ವೆಯ್ಟ್ ಮಾಡಿ. ಶೂಸ್ ಹಾಕೋ, ನಾವು ಹೋಗ್ತೀವಿ ನೋಡಿ ಒಳಗೀಗ. ಶೂಸ್ ಹಾಕೋ. ಫಿಶ್ ನೋಡ್ತೀನಿ. ನೋಡುವಂತೆ ಶೂಸ್ ಹಾಕೋ. ನಾವು ಹೋಗ್ತೀವಿ, ನಾವು ಒಳಗೆ ಹೋಗ್ತೀವಿ. ಶೂಸ್ ಹಾಕೋ, ನಾವು ಹೋಗ್ತೀವಿ ನೋಡಿ ಇಲ್ಲ ಅಂತ ಬಿಟ್ಟು. ಫಿಶ್ ನೋಡ್ತೀನಿ. ಹಾಕೋ ಬೇಗ ಬೇಗ. ಫಿಶ್ ನೋಡ್ತೀನಿ. ಬೇಗ ಬೇಗ ಹಾಕೋ. ಏನಿದೆ ಹ್ಯಾಪಿ ಬರ್ತ್ಡೇಗೆ ಚೂಸ್. ಚಲೋ ಲೆಟ್ಸ್ ಗೋ. ಎಲ್ಲಿ ಹೋಗ್ತಾರೀವಿ? ಒಳಗೆ ಹೋಗ್ತಾ ಇದೀವಿ, ನೋಡೋಣ ಹೇಗಿರುತ್ತೆ ಅಂತ. ಮುಂಚೆ ಎಲ್ಲ ನೋಡಿದೀವಿ, ಈಗ ಏನು ಸೆಟ್ ಚೇಂಜ್ ಮಾಡಿದಾರೆ ಅಂತ ನಾನು ಹೇಳ್ತೀನಿ. ಬಾ ಇದು ನಾನು ನೋಡ್ತೀನಿ. ನೋಡು
ನಮ್ಗೆ ಈ ಟೇಬಲ್ ಕೊಟ್ಟಿದ್ದಾರೆ. ಟೇಬಲ್ ಸೆಟಪ್ ನೋಡ್ರಿ ನೀವು, ಬಹಳ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಮೇನ್ ಸ್ಪೆಷಲ್ ಏನಪ್ಪಾ ಅಂದ್ರೆ ಗ್ರಿಲ್, ಆಮೇಲೆ ಇದನ್ನೆಲ್ಲ ಸೆಟಪ್ ಮಾಡ್ತಾರೆ. ನಾನು ಅವಾಗ ತೋರಿಸ್ತೀನಿ. ಬರ್ಡೇ ಮಾಡಕ್ ಬಂದೀವಿ ಅಂತ ಹೇಳುವ. ಬರ್ಡೇ ಚೆನ್ನಾಗಿದೀಯಾ? ನಾವು ಬರ್ಡೇ ಸೆಲೆಬ್ರೇಟ್ ಮಾಡಕ್ ಬಂದಿದೀವಿ ಅಂತ ಹೇಳಿ. ವಿಚ್ ಮಾಡಕ್ ಬಂದಿವಿ? ಅಲ್ಲಿ ನೋಡ್ತಾ ಹೇಳು. ಚಿಚ್ಚು ಮಾಡಬಾರ್ದು. ಚಿಚ್ಚು 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 ಚಿಚ್ಚು. ವೆರಿ ಡಿಸಪಾಯಿಂಟಿಂಗ್ ಫ್ರೆಂಡ್ಸ್. ನಾವೇನೋ ಅನ್ಕೊಂಡ್ಬಂದಿದ್ವಿ, ಇಲ್ಲಿ ಏನೋ ಮಾಡ್ತಾ ಇದಾರೆ. ಯಾಕಂದ್ರೆ ಬಾರ್ಬಿಕ್ಯೂ ನೇಷನ್ ಒಳಗೆ ಬಾರ್ಬಿಕ್ಯೂವೇ ಇಲ್ವಂತೆ. ಎಲ್ಲಾ ಬಾರ್ಬಿಕ್ಯೂಸ್ ಕ್ಲೋಸ್ ಮಾಡಿದಾರಂತೆ. 1 ವರ್ಷದಿಂದ ಕ್ಲೋಸ್ ಆಗಿದೆಯಂತೆ. ನಾವು ಬಂದಾಗ ಎಲ್ಲ ಗ್ರಿಲ್ಸ್ ಇರ್ತಿತ್ತು, ಇಲ್ಲೆಲ್ಲ ಫೈರ್ ಹಾಕಿ ಅದ್ರೊಳಗೆ ಗ್ರಿಲ್ಸ್ ಮಾಡ್ಕೊಡ್ತಿದ್ರು. ಬಟ್ ಈಗ ಅದೆಲ್ಲ ಇಲ್ವಂತೆ, ಎಲ್ಲ ಕ್ಲೋಸ್ ಮಾಡಿದಾರಂತೆ. ಈಗ ಅವ್ರು ಏನ್ ಕೊಡ್ತಾರ ಅಂತ ನೋಡ್ಬೇಕು, ಅದನ್ನ ತಿನ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಆದ್ರೂ ತುಂಬಾ ಬೇಜಾರಾಗ್ತಾ ಇದೆ ನಮ್ಗೆ. ಫಸ್ಟ್ ನನ್ನ ಫೇವ್ರೆಟ್ ಪನ್ನೀರ್ ಟಿಕ್ಕಾ ಕೊಟ್ಟಿದ್ದಾರೆ. ನೋಡೋಣ ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಇಲ್ಲಿ ನನ್ನ ಮಗ ಹೋಗಿ ಫಸ್ಟ್ನೇ ಡೆಸರ್ಟ್ಸ್ ತಗೊಂಡ್ಬಂದಿದ್ದಾನೆ, ಮತ್ತೆ ಸ್ವಲ್ಪ ಕಾರ್ನ್ ಎಲ್ಲ ತಗೊಂಡ್ಬಂದಿದ್ದಾನೆ, ಅವನಿಗೆ ಇಷ್ಟ ಅಂತ. ಹಿ ಈಸ್ ಎಂಜಾಯಿಂಗ್ ಹಿಸ್ ಫುಡ್ ನೌ. ಚೆನ್ನಾಗಿದ್ಯಾ ಪುಟ? ಚೆನ್ನಾಗಿದ್ಯಾ? Is it good? ನನ್ನ ಹಸ್ಬೆಂಡ್ ಸ್ವಲ್ಪ ಕ್ಯಾಮ್ರಾ ಶೈ ಇದಾರೆ, ಹಂಗಾಗಿ ಅವ್ರು ಬರ್ತಿಲ್ಲ. ಈಗ ಪಾಪಡಿ ಚಾಟ್ ಕೊಟ್ಟಿದ್ದಾರೆ. ಪಾಪಡಿ ಚಾಟ್ ಚೆನ್ನಾಗಿದೆ. ನೀವು ನೋಡಿ, ನಮ್ ರಿತಾಂಶ್ ಏನು ತಿಂದಿಲ್ಲ, ಎಲ್ಲ ಹಂಗೆ ಬಿಟ್ಟಿದ್ದಾನೆ. ಸುಮ್ಮನೆ ಸ್ಮೈಲ್ ಮಾಡ್ತಾ ನಿಂತಿದ್ದಾನೆ. ವೆರಿ ಸ್ವೀಟ್ ಡೆಸರ್ಟ್ ಅಂತಾನೆ. ಈಗ ಸ್ವಲ್ಪ ಪಾಪಡಿ ಚಾಟ್ ತಿಂತಾ ಇದ್ದಾನೆ. ಚಳಿ ಆಗಲ್ಲ ಕುಂಡ್ರಾಗೆ, ಇಲ್ಲಿ ಚಳಿ ಆಗ್ತದ ಕುಂಡ್ರಾಗೆ. ಎಲ್ಲಿ ಸರಿ ಆಗಲ್ಲ? ಇಲ್ಲೇ. ಯಾಕೆ ಸರಿ ಆಗಲ್ಲ? ಸರಿ ಆಗಲ್ಲ. ಮಮ್ಮಿ ಮೇಲೆ ಕುಂದ್ರಕ್ ಸರಿ ಆಗ್ತೈತಾ? ಬೇಡ, ಅಲ್ಲೇ ಕುತ್ಕೋ. ಚಳಿ ಆಗ್ತತಿಲ್ಲ. ಬೇಡ ಕುತ್ಕೋ. ಸಾಕಾಯ್ತಾ ನಿಂಗೆ? ಏನ್ ತಿಂದೆ ನೀನು? ಪಾಪಡಿ ಚಾಟ್, ಪಾನಿಪುರಿ. ನೋಡ್ರಿ, ಈಗ ಪಾನಿಪುರಿ ಕೊಟ್ಟಿದ್ದಾರೆ. ಪಾನಿಪುರಿ ಟೇಸ್ಟ್ ಮಾಡ್ತೀನಿ. ಮತ್ತೆ ಇದು ನಾನು ಪ್ಲೇಟಿಗೆ ಹಾಕೊಂಡ್ ಬಂದಿದ್ದೀನಿ. ತಿನ್ನೋಣ ಈಗ. ಒಂದು ಕೋಕ್ ಹೇಳಿದ್ವಿ ನಾವು, 139 ಅಂತ ಎಕ್ಸ್ಟ್ರಾ. 139ಗೆ ಬೈ 1 get 1 ಕೊಟ್ಟಿದ್ದಾರೆ. ಸೊ 2 ಡ್ರಿಂಕ್ಸ್ ಸಿಕ್ಕಿದೆ. ವೆಜ್ ಹಾಟ್ ಅಂಡ್ ಸೋರ್ ಸೂಪ್ ತಗೊಂಡ್ಬಂದಿದ್ದೀನಿ. ಮತ್ತೆ ಇದೇನೋ ವೆಜ್ ಮುಸ್ಕಾನ್ ಅಂತ, ಮತ್ತೆ ಪಾಪಡ್. ನೆಕ್ಸ್ಟ್ ಗಾರ್ಲಿಕ್ ನಾನ್ ತಗೊಂಡಿದ್ದೀನಿ. ಅದಕ್ಕೆ ನಾನು ನೆಕ್ಸ್ಟ್ ಹೋಗಿ ಏನ್ ಸಬ್ಜಿ ಇದೆ ಅಂತ ನೋಡ್ತೀನಿ. ಸರಿ ಪುಟ, ನಡಿ ಒಳಗ್ ನಡಿ. ನಡಿ ಅನ್ನತ್ತ. ಪನೀರ್ ಸಬ್ಜಿ ಹಾಕೊಂಡ್ ಪನ್ನೀರ್ ದೋ ಪ್ಯಾಜ್ ಅಂತ. ಮತ್ತೆ ಇಲ್ಲಿ ರೆಡ್ ಸಾಸ್ ಪಾಸ್ತಾ ಐತಿ. ಸಾಸ್ ಪಾಸ್ತಾ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೆಂಗೈತಿ ಅಂತ. ಸ್ವಲ್ಪನೂ ಚೆನ್ನಾಗಿಲ್ಲ ರೆಡ್ ಸಾಸ್ ಪಾಸ್ತಾ. ಸುಮ್ಮನೆ ಹೆಸರಿಗೆ ರೆಡ್ ಸಾಸ್ ಪಾಸ್ತಾ ಹಾಕ್ತಿದ್ದಾರೆ. ಏನು ರೆಡ್ ಸಾಸ್ ಇಲ್ಲ, ಏನು ಇಲ್ಲ ಒಳಗೆ. ಆ ಸೂಪ್ನ ತೆಗೆದು ಪಾಸ್ತಾದೊಳಗೆ ಹಾಕಿರೋಬೇಕಷ್ಟೇ ಟೇಸ್ಟ್.
ಮಮ್ಮಿ ಪಾಚದ ಮತ್ತೆ ಗಾರ್ಲಿಕ್ ನಾನ್, ಪನ್ನೀರ್ ಚೆನ್ನಾಗಿದೆ, ವೆಜಿಟೇಬಲ್ಸ್ ಚೆನ್ನಾಗಿದೆ. ಮಮ್ಮಿ ಮಮ್ಮಿ ಪಾಚದ ಚೆನ್ನಾಗಿಲ್ಲ ಪುಟ್ಟ ಅದು. ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ. ಅವನಿಗೆ ಪಾಸ್ತಾ ಹೆಂಗಿದ್ರು ಇಷ್ಟ, ಸೋಪ್ ತಿಂತ ಇದ್ದಾನೆ ಅಷ್ಟೇ. ಚುಚ್ಚು ಒನ್ ಆಫ್ ದ ಫೇವ್ರೆಟ್ ಡೆಸರ್ಟ್ಸ್ ಇನ್ ಬಾರ್ಬಿಕ್ಯೂ ನೇಷನ್ ಅಂದ್ರೆ ನಮ್ಗೆ ಗುಲಾಬ್ ಜಾಮೂನ್ ಹಾಟ್ ಫೇವ್ರೇಟ್. ಅಂಗೂರಿ ಗುಲಾಬ್ ಜಾಮೂನ್ ಅಂತ ನಾವು ಕರಿತಾರೆ ಇದಕ್ಕೆ. ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ. ಈಗ ನೋಡ್ಬೋದು ನೀವು ಬೌಲ್ ಒಳಗೆ ಎಷ್ಟು ಹಾಕೊಂಡ್ ಬಂದಿದ್ದಾರೆ ಅಂತ. ಸೊ ನನಗೆ, ನನ್ನ ಹಸ್ಬೆಂಡ್ಗೆ ಮತ್ತೆ ನನ್ನ ಮಗನ್ಗೆ ಸೇರಿಸಿ ಮೂವರಿಗೂ ಅವರೇ ಹಾಕೊಂಡ್ ಬಂದಿದ್ದಾರೆ. ಈಗ ಅವರೇ ತಿನ್ನಿಸ್ತಾರೆ. His favorite also. ರಿದಾನ್ಶಿಗ್ ಸ್ವೀಟ್ ಇದ್ ಬಿಟ್ರೆ ಸಾಕು, ಮತ್ತೆ ಏನು ಬೇಡ. ಸ್ವೀಟ್ 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 ಅಂತಾನೆ. ಅವ್ರ ಪಪ್ಪಾನು ಅಷ್ಟೇ ಸ್ವೀಟ್ ಅಂದ್ರೆ ಬಹಳ ಇಷ್ಟ. ಫಸ್ಟ್ ಗೆ ಇಬ್ರು ಡೆಸರ್ಟ್ ತಿಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ಏನು ಫುಡ್ ಬೇರೆ ತಿಂದೇ ಇಲ್ಲ, ಬರೀ ಡೆಸರ್ಟ್ ತಿಂದಿದ್ರೆ ಮತ್ತೊಂದ್ ಸ್ವಲ್ಪ ಏನೋ ಊಟ ಮಾಡಿದ್ರು, ಮುಗೀತಷ್ಟೇ ಅವ್ರ ಕತೆ. ನಾನೇ ಇಷ್ಟೆಲ್ಲ ಟ್ರೈ ಮಾಡಿದ್ದು, ರಿವ್ಯೂ ಕೊಡಕ್ಕೆ ಅಂತಲ್ಲ, ಹಾನೆಸ್ಟ್ ಆಗಿ ನಾ ಇಷ್ಟೆಲ್ಲ ಇಷ್ಟ ನಂಗೆ ಟ್ರೈ ಮಾಡ್ತೀನಿ. ನಾನು ಫುಡ್ ಇದ್ದೀನಿ, ಎಲ್ಲದನ್ನು ಟ್ರೈ ಮಾಡಿದ್ದೀನಿ. ನೋಡ್ರಿ ಇಬ್ರು ಹೆಂಗ್ ತಿಂತಿದ್ದಾರೆ ಅಂತ. ಸ್ವೀಟ್ 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 ಬೇಕು ಅವ್ರಿಗೆ, ಒಟ್ಟೆ ಸ್ವೀಟ್ ಬೇಕು. ಚೆನ್ನಾಗಿದ್ಯಾ? ಎಂಜಾಯ್ ಮಾಡಿದ್ಯಾ ಇದು? ಎಂಜಾಯ್ ಮಾಡಿದ್ಯಾ? ಚೆನ್ನಾಗಿತ್ತಾ? ಏನ್ ಚೆನ್ನಾಗಿದೆ? ಏನದು? ಏನ್ ತಿಂತಿದ್ಯಾ? ನಾನು ಜಾಮೂನ್ ಜಾಮೂನ್ ಜಾಮೂನ್. ಚೆನ್ನಾಗಿದ್ಯಾ ಜಾಮೂನು? ಸೂಪರ್. ಮಗು ತಿಂಚ ಅಮ್ಮ ತಿಂತಾನ? ಮಮ್ಮ ತಿಂಚನಾ? ಥ್ಯಾಂಕ್ ಯು. ವೆಲ್ಕಮ್. ನಿಮ್ಗೆ ಇನ್ನೊಂದು ಅಮ್ಮ ಮತ್ತೇನೋ ತಂದಿದ್ದಾರೆ. ವೆಜ್ ಫ್ರೈಡ್ ರೈಸ್, ವೈಟ್ ಸ್ಟ್ರೀಮ್ ರೈಸ್ ಅಂಡ್ ದಾಲ್, ಮತ್ತೆ ಒಂದು ಪಾಪಡ್ ತಗೊಂಡ್ಬಂದಿ. ನೋಡೋಣ ಇದು ಹೆಂಗಿದೆ ಅಂತ ತಿಂದು ಹೇಳ್ತೀನಿ. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಐಟಮ್ಸ್ ಇಡ್ತಿದ್ರು, ರೈಸ್ ತನಕ ಹೋಗಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ತಿಂತಾನೂ ಇರ್ಲಿಲ್ಲ. ರೋಟಿ ಏನಾರು ಹಾಫ್ ರೋಟಿ ತಿನ್ನೋಷ್ಟೊತ್ತಿಗೆ ಸಾಕಾಗ್ಬಿಡ್ತಿತ್ತು. ಅಂದ್ರೆ ಅಷ್ಟೊಂದು ಫಸ್ಟಿಗೆಲ್ಲ ಗ್ರಿಲ್ಸ್ ಬಹಳ ಇಡ್ತಿದ್ರು. ಪೈನಾಪಲ್ ಗ್ರಿಲ್ ಇರ್ತಿತ್ತು, ವಾಟರ್ ಮೆಲನ್ ಗ್ರಿಲ್, ಮತ್ತ ಕಾರ್ನ್ ಗ್ರಿಲ್ ಇರ್ತಿತ್ತು. ಆಮೇಲೆ ಅದ್ರೊಳಗ್ ನಮ್ ಫೇವ್ರೇಟ್ ಅಂದ್ರೆ ಪೈನಾಪಲ್ ಗ್ರಿಲ್. ಅದಕ್ಕೋಸ್ಕರ ನಾವ್ ಇಲ್ಲಿ ಬರ್ತಿದ್ವಿ. ಪೈನಾಪಲ್ ಗ್ರಿಲ್ ಮಾತ್ರ ಸಕ್ಕದಾಗಿರ್ತಿತ್ತು. ಮತ್ತೆ ಮಶ್ರೂಮ್ ಇರ್ತಿತ್ತು. ಮಶ್ರೂಮ್ ಎಲ್ಲ ಇವತ್ತು ತೆಗ್ದಿದ್ದಾರೆ, ಮಶ್ರೂಮ್ ತೆಗ್ದಿದ್ದಾರೆ. ಕಾರ್ನ್ ಗ್ರಿಲ್ ಇಲ್ಲ. ಸೊ ಗ್ರಿಲ್ಸ್ ಅಂತೂ ಇಲ್ವೇ ಇಲ್ಲ. ಅದ್ರೊಳಗೆ ಫಸ್ಟ್ ಸ್ಟಾರ್ಟರ್ಸ್ ಒಳಗೆ ಏನೋ ಕೊಟ್ಟಿದ್ರು, ಆಲೂದೇನೋ ಪ್ಲಾಟರ್ ಅಂತ ಕೊಟ್ಟಿದ್ರು, ಸ್ಮ್ಯಾಶ್ಡ್ ಆಲೂ ಕೊಟ್ಟಿದ್ರು. ಆಮೇಲೆ ಸ್ವಲ್ಪ ಕಾರ್ನ್ಸ್ ಏನೋ ಫ್ರೈಡ್ ಕಾರ್ನ್ಸ್ ಕೊಟ್ಟಿದ್ರು. ಆಮೇಲೆ ಪನ್ನೀರ್ ಟಿಕ್ಕಾ ಕೊಟ್ಟಿದ್ರು. ಚೆನ್ನಾಗಿತ್ತು ಓವರ್ ಆಲ್, ಅದೆಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದು ನೆಕ್ಸ್ಟ್ ಏನ್ ಕೊಟ್ಟಿದ್ರು, ನೆಕ್ಸ್ಟ್ ಒಂದು ರೋಟಿ ಟ್ರೈ ಮಾಡಿದೆ, ವೆಜ್ ಕುರ್ಮಾಸ್ ಟ್ರೈ ಮಾಡಿದೆ. ಓಕೆ ಓವರ್ ಆಲ್ ಚೆನ್ನಾಗಿತ್ತು. ಬಟ್ ಸೂಪ್ ಚೆನ್ನಾಗಿರ್ಲಿಲ್ಲ, ಪಾನಿಪುರಿ ಚೆನ್ನಾಗಿರ್ಲಿಲ್ಲ, ಅಂಡ್ ಪಾಪಡಿ ಚಾಟ್ ಚೆನ್ನಾಗಿತ್ತು. ಮತ್ತೆ ಎಕ್ಸ್ಟ್ರಾ ಸಾಫ್ಟ್ ಡ್ರಿಂಕ್ ತಗೊಂಡಿದೀವಿ, ಅದು ಚೆನ್ನಾಗಿತ್ತು. ನೆಕ್ಸ್ಟ್ ಪಿಂಕ್ ಸಾಸ್ ಪಾಸ್ತಾ ವರ್ಸ್ಟ್ ಇತ್ತು, ಚೆನ್ನಾಗಿರ್ಲಿಲ್ಲ. ಈಗ ರೈಸ್ ನೋಡ್ತೀನಿ, ರೈಸ್ ಟ್ರೈ ಮಾಡಿ ಹೇಳ್ತೀನಿ ಹೇಗಿದೆ. ಓಕೆ, ನಾಟ್ ದ್ಯಾಟ್ ಮಚ್ ಗುಡ್. ಓಕೆ, ಆವ್ರೇಜ್ ಓಕೆ ಅಂತ ಹೇಳ್ಬೋದು ಅಷ್ಟೇ. ಫ್ರೈಡ್ ರೈಸು ಅಲ್ಲ, ಈ ಕಡೆ ವೆಜ್ ಬಿರಿಯಾನಿನೂ ಅಲ್ಲ, ಫ್ರೈಡ್ ರೈಸು ಅಲ್ಲ, ಈ ಥರ ಇದೆ. ನಿಂಚು ದಾಲ್ ರೈಸ್ ಮಾತ್ರ ಯಾವತ್ತೂ ಕಂಪ್ರೂವ್ ಆಗಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ದಾಲ್ ರೈಸ್ ಚೆನ್ನಾಗಿದೆ. ಫಸ್ಟ್ ಎಲ್ಲ ದಾಲ್ ರೈಸ್ ಕೊಡ್ತಿರ್ಲಿಲ್ಲ ಇಲ್ಲಿ, ವೈಟ್ ಸ್ಟೀಮ್ ರೈಸ್ ಅಂತ ಏನು ಇರ್ತಿರ್ಲಿಲ್ಲ. ಇವಾಗ ವೈಟ್ ಸ್ಟೀಮ್ ರೈಸ್ ಆ್ಯಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಓಕೆ,
ಏನ್ ಹಾಕೊಂಬಂದಾರ ನೋಡ್ತೀನಿ ತಡೀರಿ. ಐಸ್ ಕ್ರೀಮ್. ಬೇಡ ವಾಕ್ ಮಾಡ್ತೀನಿ ಹೊಟ್ಟೆ ತುಂಬಿದೆ ಅಂತ ಹೇಳಿ. Try this combination. ಐಸ್ ಕ್ರೀಮ್ ಉಪ್ಪಿಲ್ಲ ನಾನು, ಜಾಮೂನ್ ಬಿಸಿ ಇದೆ ಅದಕ್ಕೋಸ್ಕರ. This is for you. ಯಾರ ಬ್ಯಾಗ್ ಅದು? ನೋ. ಏನ್ ಮಾಡೋದದು? ಏನ್ ಮಾಡೋದದು? ಏನ್ ಮಾಡ್ತೀವಿ ಅದ್ರೊಳಗೆ? ಏನ್ ಮಾಡ್ತಾರ ಮಮ್ಮ ಅದ್ನಲ್ಲ? ನಮ್ಮ ಚಾನೆಲ್ ಏನ್ ಮಾಡ್ಬೇಕು ಹೇಳು? ನಮ್ಮ ಚಾನೆಲ್ಗೆ ಏನ್ ಮಾಡ್ಬೇಕು ಹೇಳು? ಅಲ್ಲಿ ಹೇಳು, ಮೈಕ್ ಹಿಂಗ್ ಹಿಡ್ಕೋ, ಅದ್ ಹಿಂಗ್ ಹಿಡ್ಕೋ, ಹಿಂಗ್ ಹಿಡ್ಕೋ ಪುಟ. ಹಾ ಹೇಳೀಗ. ನಮ್ಮ ಚಾನೆಲ್ ಅಂತ ಸಬ್ಸ್ಕ್ರೈಬ್ ಮಾಡಿದಿ. ಥ್ಯಾಂಕ್ ಯು, ವೆಲ್ಕಮ್. ಇಟ್ಸ್ ಹೈಕಿಂಗ್. ಏನಿದೆ ಇವತ್ತು? ಕೇಕ್ ಬರ್ತಡೆ. ಯಾರ್ ಬರ್ತಡೇ? ನನ್ ಬರ್ತಡೆ. ಯಾರ್ ನೀನು? ನನ್ನ ರಿದಾಂಚ್. ವೆರಿ ಗುಡ್. ಮಾಡು, ಕಟ್ ಮಾಡು. ಹ್ಯಾಪಿ ಬರ್ಡೇ. ಅಲ್ಲೋಡಲ್ಲಿ ಅಕ್ಕ ಕೂಡ ಅಂತಾರೆ. ಥ್ಯಾಂಕ್ ಯು ಹೇಳು, ಥ್ಯಾಂಕ್ ಯು ಹೇಳು, ಹೆಂಗ್ ಹೇಳು? ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳು, ಥ್ಯಾಂಕ್ ಯು ಹೇಳು. ಬ್ಲಾಂಕಿಸ್ ಕೊಡು ಎಲ್ರಿಗೂ. ಥ್ಯಾಂಕ್ ಯು ಅನ್ಬೇಕು. ಇಲ್ಲ ಎಲ್ರಿಗೂ ಥ್ಯಾಂಕ್ ಯು ಹೇಳು. ಎಲ್ರಿಗೂ ಥ್ಯಾಂಕ್ಸ್ ಹೇಳು. ಹೇಳು ಥ್ಯಾಂಕ್ ಯು ಹೇಳು.
Thank you so much. Thank you so much. ಥ್ಯಾಂಕ್ ಯು. ನೈಫ್ ಅದು ಮಾಡ್ರಿ ಈಗ. ಅಪ್ಪ ನೀನು ಮಾಡ್ರಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ವೇದಾಂಶ್, ಹ್ಯಾಪಿ ಬರ್ತ್ಡೇ ಟು ಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಎಸ್ ಎಸ್. ಬರ್ಡೇ ಚೆನ್ನಾಗೆ ದೊಡ್ಡ ಚೆನ್ನಾಗೈತೆ ಪಪ್ಪ. ಫುಡ್ ರಿವ್ಯೂ ಹೇಳ್ಬೇಕಂತಂದ್ರೆ ಚೆನ್ನಾಗಿದೆ. ಓವರ್ ಆಲ್ 8 ಔಟ್ ಆಫ್ 10 ಅಂತ ಹೇಳ್ಬೋದು. ಮತ್ತೆ ಚೆನ್ನಾಗಿದೆ. ಆಂಬಿಯನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಹೋಲ್ ಫ್ಯಾಮಿಲಿ ಕರ್ಕೊಂಡ್ಬಂದು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕ್ ಚೆನ್ನಾಗ್ ಅನ್ಸುತ್ತೆ. ಬೇರೆ ಕಡೆ ಎಲ್ಲ ಹೋದ್ರೆ ಆರಾಮಾಗಿ ಕುತ್ಕೊಂಡು ತಿಂದು ಬರಕ್ ಆಗಲ್ಲ. ಇಲ್ಲಿ ಒಂದು 2 hours ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನು, ನನ್ನ ಮಗ, ನನ್ನ ಮಿಸ್ಟರ್ 3 ಜನನು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲೋ ಹೊರಗೆ ಹೋಗಿ ಜಂಜಾಟ ಮಾಡ್ಕೊಂಡು ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡೋದ್ಕಿಂತ ನಾವು 3 ಜನ ಬಂದು ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಓವರ್ ಆಲ್ ಚೆನ್ನಾಗಿದೆ. ಫುಡ್ ಕ್ವಾಲಿಟಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಮ್ಗೆ ಅನಿಸ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.